ನೀರಿಗೆ ಅನುಕೂಲವಾಗಲಿ ಎನ್ನುವ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯದಿಂದ 2 ದಿನಗಳ ಹಿಂದೆ ನೀರು ಹರಿಸಲಾಗಿತ್ತು. ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಇಲ್ಲಿ ಎಡಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಲುವೆ ಒಡೆದಿದೆ. ಇದರಿಂದಾಗಿ ಹೊಲಗಳಿಗೆ ನೀರು ನುಗ್ಗಿದೆ, ರೆಸಾರ್ಟ್ಗಳಿಗೆ ನೀರು ನುಗ್ಗಿದೆ. ಮುಖ್ಯವಾಗಿ ರೈತರ ಬೆಳೆಗಳು ಹಾನಿಯಾಗಿದೆ. ಇದರಿಂದ ರೈತರು ಕೂಡ ಈಗಾಗಲೇ ನೀರು 2ನೇ ಬೆಳೆಗೆ ನೀರಿಲ್ಲ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದಂಥ ರೈತರಿಗೆ ಇದೊಂದು ಆಘಾತ ಕೂಡ ನೀಡಿದೆ. ರೈತರಿಗೆ ಏನು ತೊಂದರೆ ಆಗಿದೆ ಮತ್ತು ಇಲ್ಲಾಗಿರೋ ಸಮಸ್ಯೆಗಳು ಏನು ಅನ್ನೋದನ್ನು ನೋಡೋಣ ಬನ್ನಿ. ಕೊಪ್ಪಳ ತಾಲೂಕಿನ ಬಸಾಪುರ ಸಮೀಪದಲ್ಲಿ ಹರಿಯುವ 13ನೇ ಮೈಲಿಯ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ ಮಂಗಳವಾರ ತಡರಾತ್ರಿ ಒಡೆದಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿನ ಕೆರೆ ತುಂಬಿಸಿಕೊಳ್ಳಲು ತುಂಗಭದ್ರಾ ಜಲಾಶಯದಿಂದ ನೀರು ಹರಿಸಲಾಗಿತ್ತು. ಈ ವೇಳೆ ಕಾಲುವೆ ಒಡೆದಿದೆ. ಜಲಾಶಯದ ಕ್ರಸ್ಟ್ಗೇಟನ್ನು ಅಳವಡಿಸುತ್ತಿರುವ ಕಾರಣ ನೀರು ಹರಿಸುವುದನ್ನು ಮೊದಲು ನಿಲ್ಲಿಸಲಾಗಿತ್ತು. ಬೇಸಿಗೆ ಆರಂಭವಾಗಿರುವುದರಿಂದ ಜಲಾಶಯದಲ್ಲಿನ ಪ್ರಸ್ತುತ ನೀರಿನ ಲಭ್ಯತೆ ಆಧರಿಸಿ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಸೂಚನೆ ಮೇರೆಗೆ 2 ಜಿಲ್ಲೆಗಳ ನಗರ ಸ್ಥಳೀಯ ಸಂಸ್ಥೆಗಳ ಮತ್ತು ಗ್ರಾಮಗಳ ವ್ಯಾಪ್ತಿಯಲ್ಲಿರುವ ನೀರಿನ ಕೆರೆಗಳನ್ನು ಭರ್ತಿ ಮಾಡಲು ನೀರು ಹರಿಸಲಾಗಿದೆ. ಆಕಸ್ಮಿಕವಾಗಿ ಒಡೆದ ಕಾಲುವೆಯಿಂದಾಗಿ ಸುತ್ತಲಿನ ಹೊಲಗಳಲ್ಲಿ ಜಲಾವೃತವಾಗಿದೆ. ರೆಸಾರ್ಟ್ಗಳಿಗೂ ನೀರು ನುಗ್ಗಿದ್ದು ಅಲ್ಲಿನ ಪ್ರವಾಸಿಗರಿಗೂ ತೊಂದರೆ ಎದುರಾಗಿದೆ. ಒಂದೆಡೆ ಕಾಲುವೆ ಒಡೆದು ರೈತರು ಸಂಕಷ್ಟದಲ್ಲಿದ್ದರೆ, ಇನ್ನೊಂದಷ್ಟು ಸ್ಥಳೀಯ ಜನ ನೀರಿನಲ್ಲಿಯೇ ಮೀನುಗಳನ್ನು ಹಿಡಿದು ತೆಗೆದುಕೊಂಡು ಹೋಗುತ್ತಿದ್ದ ಚಿತ್ರಣ ಸಾಮಾನ್ಯವಾಗಿತ್ತು. ಭತ್ತ ಗಿಡಗಳು ತೆಂಗಿನ ಗಿಡ ಹೋಗ್ಯಾವ, ಎಲ್ಲ ಗಿಡಗಳು ಕಿತ್ಕೊಂಡು ಹೋಗ್ಯಾವ, ಗುಡಿಸಲು ಕಿತ್ಕೊಂಡು ಹೋಗ್ಯಾವ, ಬೆಳೆಗಳು ಎಲ್ಲ ಹೋಗ್ಯಾವ ರೀ. ಕಾಲ ಹೊಡೆದೈತಿ, ಎಲ್ಲ ಲುಕ್ಷನ್ ಆಗೈತಿ. ಮತ್ತು ಗುಡಿಸಲ ಪಡಿಸಿ ಎಲ್ಲ ಕಿತ್ಕೊಂಡು ಹೋಗ್ಯಾವ ಏನು ರೀ. ಮತ್ತು ಈಗೇನು ಮಾಡ್ತಾರೆ ನೋಡಿರಿ. ಇದು ಕಾಲುವೆ ಒಡೆದ ವಿಷಯ ಗಮನಕ್ಕೆ ಬರುತ್ತಿದ್ದಂತೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿದ್ದರು. ಮಾಜಿ ಶಾಸಕ ಪರಣ್ಣ ಮನವಳ್ಳಿ, JDS ಜಿಲ್ಲಾಧ್ಯಕ್ಷ ಸುರೇಶ ಬೊಮ್ರೆಡ್ಡಿ ಹೀಗೆ ಅನೇಕ ನಾಯಕರು ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 4 ತಿಂಗಳಿಂದ ಹೇಳ್ತಾ ಇದ್ದೀವಿ ಸರ್ ಅಧಿಕಾರಿಗಳಿಗೆ, ಇಲ್ಲೊಂದು ಹೋಲ್ ಬಿದ್ದಿದೆ, ಭಂಗ ಬಿದ್ದಿದೆ, ಇದನ್ನು ಸರಿ ಮಾಡಿರಿ ಅಂದರೆ ನೀರು ಬಂದ್ ಮಾಡ್ತಾಯಿದ್ದೀವಿ, ಆಮೇಲೆ ಮಾಡ್ತೀವಿ ಅಂತೇಳಿ ಏಕ್ದಮ್ ಈ ಕುಡಿಯೋ ನೀರಿಗೆ ಅಂತೇಳಿ ಏಕ್ದಮ್ ನೀರು ಬಿಟ್ಟ ತಕ್ಷಣ ರೀಚ್ ಆಗಿದೆ. ಅಧಿಕಾರಿಗಳು ರೈತರು ಹೇಳಿದ ಹೊತ್ನಾಗ ಅದು ಮುಂಜಾಗ್ರತೆ ತೊಗೊಂಡು 10 ರೂಪಾಯಿದ ಕೆಲಸ ಈಗ 10 ಕೋಟಿಗೆ ಹಾಳು ಮಾಡಿ ಸರ್ಕಾರ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ. ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯದಿಂದ ಮಾಡ್ತಾರೋ ಗೊತ್ತಾಗ್ತಾಯಿಲ್ಲ. ತುಂಗಭದ್ರಾ ಡ್ಯಾಮ್ ಅಂದರೆ ಸರ್ಕಾರಕ್ಕೆ ಒಂಥರ ನಿರ್ಲಕ್ಷ್ಯ ಭಾವನೆ ಐತೋ ಗೊತ್ತಾಗ್ತಾಯಿಲ್ಲ. ರೈತರ ಹೊಲ ಎಷ್ಟು ಇದಾಗಿದೆ, ಎಷ್ಟು ಹಾಳಾಗಿದೆ ಸರ್ವೆ ಮಾಡಿ ಅದಕ್ಕೊಂದು ಪರಿಹಾರ ಕೊಟ್ಟು ಕೆಲಸ ಮಾಡಿ, ಈ ಥರ ಮುಂದಾಗಲಾರ್ದಂತಾಗ ಅಧಿಕಾರಿಗಳನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲ ಅವ್ರ ಮೇಲೆ ಒಬ್ಬರಿಬ್ಬರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ಅವಾಗ ತಾವೇ ಸರಿಯಾಗಿ ಮಾಡ್ತಾರೆ. ಫಸಲು ಬರುವ ಹಂತಕ್ಕೆ ಈಗಾಗಲೇ ಬೆಳೆ ಬೆಳೆದು ನಿಂತಿದ್ದು, ಅದರಿಂದ ಹಾಳಾದ ಬೆಳೆಗಳಿಗೆ ಪರಿಹಾರ ಕೊಡಬೇಕು ಎಂದು ರೈತರು ಆಗ್ರಹಿಸುತ್ತಿದ್ದಾರೆ.